ಅಪ್ಪಾಜಿ, ಈಗ ಈ ಸದ್ಗುರುವಾರದಲ್ಲಿ ನಮ್ಮ ಗುರುಗಳು ಬಂದಿದ್ದಾರೆ. ಮಹೇಶ್ ಕುಮಾರ್ ಅಂತ ಆಧ್ಯಾತ್ಮಿಕ ಜ್ಞಾನದ ಮಹಾನ್ ಗುರುಗಳು ಇವತ್ತು ನಮ್ಮ ಕುಟೀರಕ್ಕೆ ಪಾದ ಬೆಳೆಸಿದ್ದಾರೆ. ಅವರು ನಿಮ್ಮನ್ನು ನೋಡಿ ನನಗೆ ತುಂಬ ಅದೃಷ್ಟ ಅಂತೀವಿ, ಅವರು ನಿಮ್ಮನ್ನು ನೋಡೋಕ್ಕೆ ನಾನು ಅದೃಷ್ಟವಾಗಿ ಬಂದಿದ್ದೀನಪ್ಪ ಅಂತ ಭಾಳ ಖುಷಿ ಪಡ್ತಾ ಇದ್ದಾರೆ. ಇಡೀ ಸಾವಿರಾರು ಜನದಲ್ಲಿ ಈ ಮಹಾನ್ ವ್ಯಕ್ತಿ ಈ ಪಾದ ಬೀಳಿಸಿದರೆ. ಜೊತೆಗೆ ನಮ್ಮ ಯುವರಾಜ್ ಅಂತ ನಮ್ಮ ಏನು ರಂಗಭೂಮಿ ಕಲಾವಿದರು ಮತ್ತು ಧಾರಾವಾಹಿ ಕಲಾವಿದರು ಸಹ ಬಂದು ನಮ್ಮ ಜೊತೆಲಿ ಫೋಟೋ ಹೊಡೆಸ್ಕೊಂಡು ಭಾಳ ಪ್ರೀತಿಯಿಂದ ಹೆಮ್ಮೆ ಪಡ್ತಾ ಇದ್ದಾರೆ. ಈ ಕುಟೀರ ನೋಡಿ, ಇದು ಸಾಮಾನ್ಯವಾಗಿ ಈ ಮಾಡಿ ಮಂಟು ಅಂತಸ್ತು ಮಾಲ್ಗಳು ನಮ್ಗೆ ಏನು ಬೇಕಾಗಲಿ ಪ್ರಪಂಚದಲ್ಲಿ ನೋಡಿ ಸಾಕಾಗ್ಬಿಟ್ಟಿದೆ ಗುರುಗಳೇ. ಇದು ನೋಡಿದ್ರೆ ಇಡೀ ಸ್ವರ್ಗನೇ ಇಲ್ಲಿದೆ, ಇಡೀ ಜಗತ್ತಿನಲ್ಲಿ ಏಕತಾರಿ ನಕ್ಷತ್ರಗಳು ಇಲ್ಲಿದೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂತ ಅಪ್ಪಾಜಿಯವರು ಹೇಳ್ತಾ ಇದ್ದಾರೆ. ಗುರುಗಳೇ, ತಮ್ಮ ನಾಮಾಂಕಿತ ಮಹೇಶ್ ಕುಮಾರ್ ಅಂತ ಹೇಳಿದ್ರಿ. ಈ ಒಂದು ಆಧ್ಯಾತ್ಮಿಕ ಜ್ಞಾನದಲ್ಲಿ ನಾನೇನು ಓದಿಲ್ಲ ಬರೆದಿಲ್ಲ, ನಾನು ಮಣ್ಣಿನ ಮೇಲೆ ಬರೆದು ನಾಟಕದ ಮೇಷ್ಟ್ರಾದೆ, 40 ವರ್ಷದ ನಾಟಕದ ಮೇಷ್ಟ್ರಾದೆ. ಇವತ್ತು ಏಕತಾರಿ ಕಡೆ ನಾನು ತಿರುಗಿರೋದ್ರಿಂದ ಇಡೀ ಕರ್ನಾಟಕದಲ್ಲಿ ಸುಮಾರು 4 ಕೋಟಿ ಜನ ನನ್ನ ಹೆಲ್ಪ್ ಮಾಡಿದ್ದಾರೆ, ಅಂದರೆ ನನ್ನ ಗುರುತಿಸ್ಕೊಂಡಿದ್ದಾರೆ. ಅದರಿಂದ ನಿಮ್ಮೊಬ್ಬರು ನೋಡಿ ನನಗೆ ಭಾಳ ಖುಷಿಯಾಯಿತು. ನಿಮ್ಮ ಏನು ಆಧ್ಯಾತ್ಮಿಕ ಬಗ್ಗೆ ಒಂದೆರಡು ನುಡಿಗಳು ಹೇಳಿದರೆ ನಾವು ಸಹ ಅದೊಂದು ಕಿವಿಗೆ ಹಾಕ್ಕೊಂಡು. ಭಾಳ ಸಂತೋಷ. ಈ ದಿನ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಆಕಸ್ಮಿಕವಾಗಿ ನನ್ನ ಶಿಷ್ಯರ ಮುಖಾಂತರ ನಿಮ್ಮ ವಿಳಾಸವನ್ನು ಪಡೆದು ಈ ದಿನ ಇಲ್ಲಿ ಬಂದಿದ್ದೀನಿ. ಏನಂದರೆ ಆಧ್ಯಾತ್ಮಿಕಕ್ಕೆ ಈ ತಂಬೂರಿ ಬಂದ್ಬಿಟ್ಟು ಒಂದು ದಾರಿ, ಮಾರ್ಗ. ಈ ತಂಬೂರಿನ ನುಡಿಸಿ ಏಕಾಗ್ರತೆಗೆ ನಮ್ಮ ಮನಸ್ಸನ್ನು ಚಲಿಸ್ಕೊಂಡು ತಗೊಂಡೋಗ್ಬೋದು. ಅದಕ್ಕೊಂದು ದಾರಿ ಅದು. ಖಂಡಿತ. ಅದನ್ನು ಹಲವಾರು ಸಿದ್ಧಪುರುಷರು ಈ ದಾರಿ ಹಿಡಿದು ಸಮಾಧಿ ಸ್ಥಿತಿಗೆ ಹೋಗಿದ್ದಾರೆ. ಶಿವ ಅಂದರೆ ಏಕಾಗ್ರತೆಯನ್ನು ಪಡೆಯೋದಕ್ಕೆ ಹಲವಾರು ವಿಧಾನಗಳಿದೆ. ಅದರಲ್ಲಿ ಈ ಸಿದ್ಧ ಸಾಧಕರ ತಂಬೂರಿ ಒಂದು. ಈ ಸಿದ್ಧ ಸಾಧಕರ ತಂಬೂರಿ ಜ್ಞಾನ ಅರಿವು ಜನರಲ್ಲಿ ಇಲ್ಲ ಈ ದಿನ. ಇಲ್ಲಪ್ಪ. ಅಲ್ಲಲ್ಲಿ ಧ್ಯಾನ ಅಂತ ಹೋಗಿ ಕುಂತ್ಕೊಳ್ತಾರೆ. ಧ್ಯಾನ ಮಾಡೋದಕ್ಕೂ ದಾರಿ ಗೊತ್ತಿರೋದಿಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಂತಿರ್ತಾರೆ ಅಷ್ಟೇ. ಅಂದರೆ ಮನಸ್ಸು ಏಕಾಗ್ರತೆ ಪಡೆಯಲು, ಮನಸ್ಸು ಚಿತ್ತ ವೃತ್ತಿ ಪಡೆಯಲು ಯಾವುದಾದ್ರೂ ಒಂದು ಮಾರ್ಗ ಹಿಡಿಬೇಕು. ಆ ಮಾರ್ಗದಲ್ಲಿ ಅದ್ಭುತವಾದಂಥ ಈ ತಂಬೂರಿ ಒಂದು. ಈ ತಂಬೂರಿ ಆ ಕಾಯಿ ಬಂದ್ಬಿಟ್ಟು ಎಲ್ಲ ಕಾಯಿನಲ್ಲೂ ಬೆಳೆಯೋಕ್ಕಾಗೋದಿಲ್ಲ. ಇದು ಸುಮಾರು ಜನ ಕುಂಬಳಕಾಯಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದು ಕುಂಬಳಕಾಯಿ ಅಲ್ಲ, ಇದು ಬೋರೆಕಾಯಿ. ಇದೊಂದು ವಿಧಾನವಾದ ಬೋರೆ, ತಂಬೂರಿ ಸೋರೆಕಾಯಿ. ಸೊ ಇದನ್ನ ಈ ಪ್ರಪಂಚಕ್ಕೆ ನಿಮ್ಮ ಮುಖಾಂತರ ಹೋಗಿ ಸೇರ್ಬೇಕು ಅಂತ ದೇವರು ನಿಮ್ಮನ್ನ ಪಡೆದಿದ್ದಾರೆ. ಸಂಸ್ಕಾರದಲ್ಲಿ ಅದನ್ನ ನಾವು ತುಂಬಾ ಶ್ಲಾಘಿಸ್ಬೇಕು. ಈ ದಿನ ನೀವು ಮಾಡ್ತಿರೋ ಕಾಯಕ ಬಹಳ ದೊಡ್ಡದು. ಪ್ರಪಂಚಕ್ಕೆ ಚಿಕ್ಕದಾಗಿ ಕಾಣಿಸ್ಬೋದು, ಆದರೆ ಇದು ತುಂಬಾ ದೊಡ್ಡದು. ನಶಿಸಿ ಹೋಗ್ತಿರುವಂತ ಒಂದು ಕಲೆಗೆ ನೀವು ದಾರಿಯಾಗಿದ್ದೀರಾ. ನಿಮ್ಮ ದೇವ್ರು ಚೆನ್ನಾಗಿ ಇಟ್ಕೊಂಡಿರ್ಬೇಕು. ನಿಮ್ಮನ್ನ ಇದೇ ವಿಧಾನವಾಗಿ 4-6 ಜನ ಎಲ್ಲೆಲ್ಲಿ ಹುಡುಕ್ತಿದಾರೋ ಅವ್ರಿಗೆ ನೀವು ಮಾರ್ಗವಾಗಿರ್ಬೇಕು ಅಂತ. ಕಣ್ಣು ತೆರೆದಿ ಹಂಗಾಯ್ತು ಅಂತ ಹೇಳ್ತಾರೆ. ನಮಗೆ ಈ ನಾದ ಸಿಕ್ಕಿದ್ಮೇಲೆ ನನಗೆ ಈ ಜಗತ್ತಿನಲ್ಲಿ ನನಗೇನು ಬೇಡ ಅಂತ ಹೇಳ್ತಾರೆ. ಸಂತೋಷ.